ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆ್ಯಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಧಿಕ ಹಾಲು ಉತ್ಪಾದನೆಗೋಸ್ಕರ ನೀವೇನೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀರ, ಅದರಲ್ಲಿ ಮುಖ್ಯವಾಗಿ ನಾವು ಅತಿ ಹೆಚ್ಚು ಮೇವು ಕೊಟ್ಟಾಗಲೂ ಸಹ ಆಗದೇ ಇರುವಂತಹ ಉಪಯೋಗಕಾರಿ ಮಾಹಿತಿಯನ್ನು ಈ ಒಂದು ಮಾಹಿತಿಯಲ್ಲಿ ಕೊಡ್ತಾ ಹೋಗ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನೀವು ಒಳ್ಳೆ ಫುಡ್ಡನ್ನೇ ಕೊಡಿ, ಒಳ್ಳೆ ಖನಿಜಾಂಶ ಮಿಶ್ರಣ, ಇನ್ನೊಂದು ಟಾನಿಕ್ ಎಲ್ಲ ಕೊಟ್ಟರು ಸಹ ಕೆಲವೊಮ್ಮೆ ಹಾಲು ಉತ್ಪಾದನೆ ಕಡಿಮೆ ಇರುತ್ತೆ, ಹೆಚ್ಚು ಹಾಲು ಉತ್ಪಾದನೆ ಆಗ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾಡಿ ಅಧಿಕ ಹಾಲು ಉತ್ಪಾದನೆಯನ್ನು ಮಾಡ್ಬೋದು. ಮುಖ್ಯವಾಗಿ ನೀವು ಮಾಡಬೇಕಾದಂಥ ಕೆಲಸಗಳಲ್ಲಿ ಫಸ್ಟ್ ಒಂದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ಅದನ್ನು ನೀವು ಫಾಲೋ ಮಾಡಿ. ಇದು ಕೇವಲ ನಾವು ಪ್ರಯೋಗಾತ್ಮಕವಾಗಿ ಮಾಡತಕ್ಕಂಥದ್ದಲ್ಲ. ಎಲ್ಲ ವೈದ್ಯ ನಿಪುಣರು ಮತ್ತು ತಜ್ಞರು ಏನಿದ್ದಾರೆ, ನಮ್ಮ ಒಂದು ರಾಸುಗಳ ತಜ್ಞರಾಗಿರ್ಬೋದು, ಪ್ರಾಣಿ ತಜ್ಞರು, ಪ್ರತಿಯೊಬ್ಬರು ಹೇಳುವಂತಹ ಮಾತುಗಳನ್ನೇ ನಾವು ಅದನ್ನು ಕಲೆ ಹಾಕಿ ನಿಮಗೆ ಅನುಭವಿಸಿ ನಾವು ಮಾಡಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಏನು ಅದು ಅಂತಂದರೆ, ಅಧಿಕ ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಮುಖ್ಯವಾಗಿ ರಾಸುಗಳಿಗೆ ನಾವು ಗ್ರೂಮಿಂಗನ್ನು ಮಾಡಬೇಕು. ಗ್ರೂಮಿಂಗ್ ಏನು ಮುಖ್ಯವಾಗಿ ಗ್ರೂಮಿಂಗ್ ಅಂದರೆ ಏನು? ನಾವು ಡಾಗ್ಸ್ಗೆ ಗ್ರೂಮಿಂಗ್ ಮಾಡ್ತೀವಿ, ಕುದುರೆಗಳಿಗೆ ಗ್ರೂಮಿಂಗ್ ಮಾಡ್ತೀವಿ. ಅದೇ ರೀತಿ ನಮ್ಮ ರಾಸುಗಳಿಗೆ, ಕೌಸ್ಗೆ ಸಹ ನಾವು ಗ್ರೂಮಿಂಗನ್ನು ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆಗಬೇಕು. ನೀವು ನೋಡಿರ್ಬೋದು, ದೊಡ್ಡ ವಾಣಿಜ್ಯ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡುವಂತಹ ದೊಡ್ಡ ಡೈರಿ ಫಾರ್ಮ್ಗಳಲ್ಲಿ ದೊಡ್ಡ ಬ್ರಷ್ಗಳಿರುತ್ತೆ. ಆ್ಯಸ್ ಇಟ್ ಈಸ್ ರಾಸುಗಳನ್ನು ಆ ಬ್ರಷ್ ಕೆಳಗಡೆ ತೆಗೆದುಕೊಂಡು ಹೋದಾಗ ಆ ಬ್ರಷ್ಷು ರೋಲ್ ಆಗ್ತಾ ಇರುತ್ತೆ, ಅವುಗಳಿಗೆ ಗ್ರೂಮಿಂಗ್ ಮಾಡ್ತಾ ಇರುತ್ತೆ. ನಾವು ಅದನ್ನು ಸಿಂಪಲ್ಲಾಗಿ ತೆಗೆದು ಬಿಸಾಕಿರ್ತೀವಿ. ನಾವು ಯಾವುದೂ ಸಹ ರಾಸುಗಳ ಒಂದು ಮೈ ಮೇಲೆ ಕೈಯನ್ನು ಸಹ ಆಡಿಸಿರೋದಿಲ್ಲ. ಯಾಕೆಂದರೆ ರಾಸುಗಳು ಒಂದು ಭಾವನಾತ್ಮಕ ಜೀವಿ ಆಗಿರೋದ್ರಿಂದ ನಾವು ಅದನ್ನು ಫೀಲ್ ಆಗಬೇಕೇ ವಿನಃ ಆ್ಯಸ್ ಇಟ್ ಈಸ್ ನಾವೊಂದು ಮೆಷಿನ್ನು ನಾನು ಫುಡ್ ಕೊಡ್ತೀನಿ ಅದು ಬರುತ್ತೆ ಅನ್ನೋದು ಮ್ಯಾಕ್ಸಿಮಮ್ ಅದು ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಮಾತ್ರನೇ ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಗ್ರೂಮಿಂಗ್ ಇವತ್ತು ಮುಖ್ಯವಾಗಿ ಆ ಚರ್ಮವನ್ನು ಸ್ವಚ್ಛಗೊಳಿಸಕ್ಕಂಥದ್ದು, ಮೈ ಮೇಲಿರುವಂತಹ ಕೂದಲು ಹೇರ್ಸ್ ಆಗ್ಬೋದು, ಅದರಲ್ಲಿರುವಂತಹ ಅಸ್ಪಷ್ಟತೆ, ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ಗ್ರೂಮಿಂಗ್ ಅಂತಂದು ಹೇಳ್ತೀವಿ. ರಾಸುಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಗ್ರೂಮಿಂಗ್ ಅನ್ನೋದನ್ನು ಖಂಡಿತ ಹೇಳ್ತೀನಿ. ಯಾಕೆ ಗ್ರೂಮಿಂಗ್ ಮಾಡೋದ್ರಿಂದ ಹಾಲು ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಸಹ ನಿಮಗೆ ಖಂಡಿತ ಹೇಳ್ತಾ ಹೋಗ್ತೀನಿ. ಒಂದು ವಿಡಿಯೋದಲ್ಲಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಕೊನೆ ತನಕ ವಾಚ್ ಮಾಡಿ. ಖಂಡಿತ ನಿಮಗೆ ಮಾಹಿತಿ ಯೂಸ್ ಆಗುತ್ತೆ ಅಂತ ನಾನೊಂದು ಅಂದ್ಕೊಂಡು. ಯೂಸ್ ಆಗಿದ್ರೆ ಖಂಡಿತ ಒಂದು ಲೈಕ್ ಅಂತೂ ಕೊಡಲೇಬೇಕು ನೀವು, ಯಾಕೆಂದರೆ ನಿಮ್ಗೆ ಯೂಸ್ ಆಗಿದೆ ಅಲ್ವ. ಆ ಉದ್ದೇಶಕ್ಕೋಸ್ಕರ ಒಂದು ಲೈಕ್ ಅಂತೂ ಮಾಡಿ. ಆ ಒಂದು ಲೈಕು ಇನ್ನೊಂದಷ್ಟು ಜನಕ್ಕೆ ಯೂಸ್ ಆಗುವಂತೆ ಖಂಡಿತ ಮಾಡುತ್ತೆ. ಲೈಕ್ ಮಾಡಿ. ಓಕೆ, ಮುಖ್ಯವಾಗಿ ಇಲ್ಲಿ ಮೇಯ್ನ್ಲಿ ನಾವು ಗ್ರೂಮಿಂಗ್ ಮಾಡೋದ್ರಿಂದ, ಚರ್ಮವನ್ನು ಕ್ಲೀನ್ ಮಾಡೋದ್ರಿಂದ, ಚರ್ಮದ ಮೇಲೆ ನಾವು ಏನು ಒಂದು ಅನ್ಕ್ಲೀನ್ ಇರುತ್ತೆ ಅದೆಲ್ಲವನ್ನು ಕ್ಲೀನ್ ಮಾಡೋದ್ರಿಂದ ಮುಖ್ಯವಾಗಿ ರಕ್ತ ಸಂಚಲನೆ ಫಾಸ್ಟ್ ಆಗುತ್ತೆ. ಫಸ್ಟ್ ಪಾಯಿಂಟು. ಮತ್ತು ಈ ಒಂದು ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಎರಡನೇದಾಗಿ ಅವುಗಳಿಗೆ ಏನು ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ, ಆ ಬಂಧನದ ಒಂದು ಒತ್ತಡ ಇರುತ್ತೆ, ಅದು ರಿಲೀಸ್ ಆಗುತ್ತೆ. ಮೈಂಡ್ ಫ್ರೀ ಆಗುತ್ತೆ, ಪ್ರಶಾಂತವಾಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತಂದು. ಫ್ರೆಶ್ ಆಗಿ ಅದು ರಿಲೀಫ್ ಆಗುತ್ತೆ. ಚರ್ಮದಲ್ಲಿ ಏನೇ ಒಂದು ರೀತಿ ಸಮಸ್ಯೆಗಳಿದ್ರೂ ಕ್ಲಿಯರ್ ಆಗುತ್ತಲ್ವ. ಈ ಒಂದು ಇದರಿಂದ ಅದರ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚಾಗುತ್ತೆ. ಆ ಒಂದು ರಾಸುಗಳಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಅದರ ಒಂದು ಮಾನಸಿಕ ಸ್ಥಿತಿ ತುಂಬ ಉತ್ತಮವಾಗಿದ್ದಾಗ ಎಲ್ಲದಕ್ಕೂ ಅದು ಸಹಕರಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಫಾಸ್ಟ್ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಸಹ ಅದಕ್ಕೆ ಉತ್ತಮವಾಗಿರುತ್ತೆ. ಒಂದು ಸದೃಢತೆ ಅನ್ನೋದು ಹೆಚ್ಚಾಗುತ್ತೆ. ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಅನ್ನೋದು ಫಾಸ್ಟಾಗಿ ನಡೆದಾಗ ನಿಮ್ಗೆ ಗೊತ್ತು, 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕಂದ್ರೆ 400 ಲೀಟರ್ನಷ್ಟು ಬ್ಲಡ್ ಅನ್ನೋದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಇಲ್ಲಿ ಫಾಸ್ಟಾಗಿ ಉತ್ತಮವಾಗಿ ಸರ್ಕ್ಯುಲೇಟ್ ಆದಾಗ ನಮ್ಗೆ ಖಂಡಿತ ಉತ್ತಮವಾಗಿಯೇ ಹಾಲು ಅನ್ನೋದು ಉತ್ಪಾದನೆ ಆಗುತ್ತೆ. ಮುಖ್ಯವಾಗಿ ಆ ಬ್ಲಡ್ ಸರ್ಕ್ಯುಲೇಷನ್ಸ್ ಹೆಚ್ಚಾದಾಗ ಏನಾಗುತ್ತೆ, ಮೆಟಬಾಲಿಸಮ್ ಸಿಸ್ಟಮ್ ಸಹ ಅಷ್ಟೇ ಫಾಸ್ಟಾಗಿ ವರ್ಕ್ ಆಗುತ್ತೆ. ಜೀರ್ಣಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ನೋಡಿ, ಒಂದರಿಂದ ಒಂದಕ್ಕೆ ಲಿಂಕ್ ಇರೋದ್ರಿಂದ ನಾವು ಈ ಕೆಲಸಗಳನ್ನು ಮಾಡಲೇಬೇಕು. ಮುಖ್ಯವಾಗಿ ನಮ್ಮ ಒಂದು ರೈತರು ಏನು ಹೇಳ್ತಾರೆ, ನಾವು ರಾಸುಗಳನ್ನು ಭಾರತದಲ್ಲಿ ಅತಿ ಉತ್ತಮವಾದಂತಹ ರಾಸುಗಳು ಎಲ್ಲಿ ಸಿಗ್ತವೆ ಅಂದರೆ ಮುಖ್ಯವಾಗಿ ನೀವು ಹೇಳ್ತಕ್ಕಂಥದ್ದಲ್ಲಿ ಹರಿಯಾಣ, ಪಂಜಾಬಲ್ಲಿ ಯಾಕೆ ಅಷ್ಟು ಹಾಲು ಉತ್ಪಾದನೆ ಮಾಡ್ತಾರೆ ನಾವು ಯಾವತ್ತೂ ಚಿಂತೆ ಮಾಡಲಿಲ್ಲ. ಅವ್ರು ಏನು ಫುಡ್ ಕೊಡ್ತಾರೆ ಅಂತ ನೋಡಿದ್ದೀವಿ, ಅವ್ರು ಯಾವ ರೀತಿ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ಖಂಡಿತ ಎಲ್ಲೂ ಸಹ ಚಿಂತೆ ಮಾಡಲಿಕ್ಕೆ ಹೋಗಿಲ್ಲ. ಕೆಲವ್ರು ಮಾಡಿರ್ತಾರೆ, ಕೆಲವರಂತೂ ಮಾಡಲಿಲ್ಲ. ಬಟ್ ಅಲ್ಲಿ ತಳಿಗಳೇ ಉತ್ತಮವಾದ ತಳಿಗಳಿದ್ದಾವೆ ಅಂತ ಹೇಳ್ತಾರೆ. ಬಟ್ ಅಲ್ಲ, ಆ ತಳಿಗಳನ್ನೇ ಉತ್ತಮ ತಳಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಮೇಯ್ನ್ ಪಂಜಾಬಿಯನ್ಸ್ ಎಲ್ಲನೂ ಅಥವಾ ಹರಿಯಾಣದವರೆಲ್ಲನೂ ಮಾಡ್ತಕ್ಕಂಥದ್ದು ಗ್ರೂಮಿಂಗ್ ಕೆಲಸ ಮಾಡ್ತಾರೆ. ಅವ್ರು ಸಜೆಸ್ಟ್ ಮಾಡ್ತಾರೆ, ನೀವು ಇದನ್ನು ಮಾಡಲೇಬೇಕು ಕಂಪಲ್ಸರಿ, ಯಾಕಂದರೆ ಅದನ್ನ ಅನುಭವಿಸಿದ್ದಾರೆ ಅವರು. ಪ್ರತಿಯೊಬ್ಬ ಅಂದರೆ ನೀವು ಯಾವುದಾದ್ರೂ ಫೋಟೋಸನ್ನು ಎಲ್ಲಾದರೂ ಇದರಲ್ಲಿ ನೋಡ್ತಾ ಇರ್ರಿ, ಪ್ರತಿಯೊಬ್ಬ ಆ ಒಂದು ರಾಸುವಿನ ಮೈ ಮೇಲೆ ಕೈ ಇಟ್ಟು ತೆಗೆಸ್ಕೊಂಡಂತಹ ಫೋಟೋಗಳು ಮ್ಯಾಕ್ಸಿಮಮ್ ಇದ್ದಾವೆ. ಅವರೆಲ್ಲನೂ ಸಹ ಪಂಜಾಬಲ್ಲಿ
ಜಸ್ಟ್ ಒಂದು ಹಸುವಿಂದು ಅಥವಾ ಒಂದು ಶೆಡ್ಡಿನ ಫೋಟೋನೋ ಯಾವುದರಲ್ಲಿ ಇರೋದಿಲ್ಲ. ಮ್ಯಾಕ್ಸಿಮಮ್ ಅವರು ಗ್ರೂಮಿಂಗ್ ಕೆಲಸವನ್ನು ಮಾಡೋದ್ರಿಂದ ಆ ಒಂದು ಹಸುಗಳು ಅವ್ರ ಜೊತೆ ಭಾವನಾತ್ಮಕ ಸಂಬಂಧ ಇರ್ತದೆ. ಸೊ ಆ್ಯಸ್ ಇಟ್ ಈಸ್ ಅದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಇರುತ್ತೆ. ಅಂದರೆ ಪಾಸಿಟಿವ್ ವೈಬ್ಸ್ ಇದ್ದಾಗ ಖಂಡಿತ ಉತ್ತಮವಾದಂತಹ ಒಂದು ಆರೋಗ್ಯ ಸುಧಾರಣೆ ಆಗುತ್ತೆ. ಆರೋಗ್ಯ ಸುಧಾರಣೆ ಆಯಿತು ಅಂತಂದರೆ ಈ ಒಂದು ಕಾರ್ಯವೈಖರಿ ಹೆಚ್ಚಾಗುತ್ತೆ. ಮೈನ್ಲಿ ಟೋಟಲಿ ನಾವು ಹೇಳ್ತಾ ಇಲ್ಲಿ ಮುಖ್ಯವಾಗಿ ಕಾರ್ಯಶೀಲತೆ ಅಂದರೆ ಕಾರ್ಯವೈಖರಿ ಹೆಚ್ಚಾಗುತ್ತೆ ಅಂತಂದರೆ ಮುಖ್ಯವಾಗಿ ಆ್ಯಕ್ಟಿವ್ ಆಗಿರುತ್ತೆ, ಕ್ರಿಯಾಶೀಲವಾಗಿರ್ತವೆ. ಸೊ ಮುಖ್ಯವಾಗಿ ನಾವು ರಾಸುಗಳನ್ನು ಕ್ರಿಯಾಶೀಲವಾಗಿಗೊಳಿಸಿದಾಗ ಅವುಗಳ ಒಂದು ಪ್ರೋಸೆಸ್ಸಿಂಗ್ ಏನು ಅದರ ಒಂದು ಪ್ರೊಸೆಸಿಂಗ್ ಅಂದರೆ ಪ್ರಕ್ರಿಯೆ ಏನಿರುತ್ತೆ ಅದು ಫಾಸ್ಟಾಗಿ ನಡೀತದೆ. ಫಾಸ್ಟಾಗಿ ನಡೀತು ಅಂತಂದರೆ ಸೊ ಉತ್ತಮವಾಗಿ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಮೇಯ್ನ್ ನಾವು ಗ್ರೂಮಿಂಗ್ ಮಾಡೋದ್ರಿಂದ ಅವುಗಳನ್ನು ಕ್ರಿಯಾಶೀಲಗೊಳಿಸಬಹುದು. ಒಬ್ಬ ವ್ಯಕ್ತಿ ಯಾರೋ ಜಡವಾಗಿ ಅಂದರೆ ಒಂದು ಕಡೆ ನ್ಯೂಟ್ಲಾಗಿದ್ದಾನೆ ಅಂತ ಅಂದರೆ ಅವರನ್ನು ಮತ್ತೆ ಕ್ರಿಯಾಶೀಲಗೊಳಿಸ್ಬೇಕಂದ್ರೆ ನಾವು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಪ್ರೇರೇಪಿಸಬೇಕು, ಆ್ಯಸ್ ಇಟ್ ಈಸ್ ನಮ್ಮ ರಾಸುಗಳು ನಾವು ಆ ರೀತಿ ಮಾಡಿದ್ರೆ ಖಂಡಿತ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟನ್ನು ನಾವು ಖಂಡಿತ ಪಡ್ಕೋಬೋದು. ಸೊ ಆ ಉದ್ದೇಶಕ್ಕೋಸ್ಕರ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ರಾಸುಗಳಿಗೆ ಗ್ರೂಮಿಂಗ್ ಕೆಲಸವನ್ನು ಖಂಡಿತ ಮಾಡ್ತಾ ಉತ್ತಮ ಹಾಲನ್ನು ಉತ್ಪಾದನೆ ಮಾಡಬಹುದು, ಉತ್ತಮವಾಗಿ ಆದಾಯವನ್ನು ಸಹ ಗಳಿಸ್ಬೋದು. ಸೊ ಇದಂತ ನಾವು ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಖಂಡಿತ ನೀವು ಮಾಡಿ ಅದರ ರಿಸಲ್ಟನ್ನು ಸೊ ಖಂಡಿತ ಕಾಮೆಂಟ್ ಮಾಡಿ, ಅದಂತೂ ಅದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶೋಕ್. ನಮಸ್ಕಾರ.